ಹೇಳ್ರಿ ಸರ್ ಇವತ್ತಿನ ಕಾರ್ಯಕ್ರಮ ಇವತ್ತು ಶ್ಯಾಮನೂರು ಶಿವಶಂಕರಪ್ಪನವರ ಶಿವಗಣ ಆರಾಧನೆ ಕಾರ್ಯಕ್ರಮಕ್ಕೆ ನಾನು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇಬ್ಬರು ಬಂದಿದ್ದೀವಿ, ಭಾಗವಹಿಸ್ತಾ ಇದ್ದೀವಿ. ಆಮೇಲೆ ನುಡಿ ನಮನನ್ನು ಇಟ್ಕೊಂಡಿದ್ದಾರೆ. ಹೌದು ಸರ್, ನುಡಿ ನಮನ ಜೊತೆಗೆ ಇದೆ ಇಟ್ಕೊಂಡಿದ್ದಾರೆ, ಅದರಲ್ಲೂ ಕೂಡ ಭಾಗವಹಿಸ್ತಾರೆ. ಆಮೇಲೆ ದೆಹಲಿಗೆ ಪದೇ ಪದೇ ಹೋಗೋ ವಿಚಾರ ಪದೇ ಪದೇ ಎಲ್ಲಿ ಹೋಗ್ತಾ ಇದ್ದೀನೋ? ಎಸ್, ಐ ಆಮ್ ಗೋಯಿಂಗ್. ಕರೆದಿದ್ದಾರೆ, ಹೋಗ್ತಾ ಇದ್ದೀನಿ. ಖಾಸಗಿ ಬಸ್ಗಳಲ್ಲಿ ದುರಂತ ಇತ್ತು, ಚಿತ್ರದುರ್ಗ ದುರಂತ ಇತ್ತು. ಡೀಸೆಲ್ ಎಲ್ಲ ಕ್ಯಾರಿ ಮಾಡ್ತಾರೆ, ಟೈರ್ಗಳನ್ನ ಕ್ಯಾರಿ ಮಾಡ್ತಾರೆ, ದುಡ್ಡಿನ ಹಾಕೋಸ್ಕರ ಹೆಚ್ಚು ಬ್ಯಾಗ್ಗಳನ್ನು ಹಾಕೊಂಡು ಹೋಗ್ತಾರೆ ಪ್ರಯಾಣಿಕರಿಂದ ಹೆಚ್ಚಾಗಿ. ನೋಡ್ರಿ, ನನಗೆ ಪೊಲೀಸ್ನವ್ರ ಜೊತೆ ಮಾತಾಡೋದಕ್ಕೆ ಗೊತ್ತಿರೋ ಪಟ್ಟಿಗೆ ಇದು ಟ್ರಕ್ ಓಡಿಸ್ತಿದ್ನಲ್ಲ ಆ ಡ್ರೈವರ್ದು ತಪ್ಪು ಅಂತ ಅನ್ಕೊಂಡೆ ಅಂತ ಪೊಲೀಸ್ನವ್ರು ಹೇಳಿರೋದು. ಯಾಕಂತಂದ್ರೆ ಒಂದು ಸೈಡ್ನಲ್ಲಿ ಬರಬೇಕಾಯ್ತು, ಮಧ್ಯದಲ್ಲಿ ಮೀಡಿಯನ್ ಇತ್ತಲ್ಲ, ಆ ಮೀಡಿಯನ್ ದಾಟಿ ಈಚೆಗೆ ಬಂದು ಹೊಡೆದಿರೋದು ಬಸ್ಗೆ. ಡಿವೈಡರ್ ದಾಟಿ ಹಿರಿಯೂರ್ ಹತ್ರ. ಸೊ ಹಾಗಾಗಿ ಪಾಪ ಹೆಣ್ಮಕ್ಳು 4 ಜನ, ಒಂದು ಮಗು, ಡ್ರೈವರು, ಲಾರಿ ಡ್ರೈವರು. ಹೆಚ್ಚಾಗಿ ಖಾಸಗಿ ಬಸ್ಗಳೇ ಈ ಸಮಸ್ಯೆ ಅನುಭವಿಸ್ತಾ ಇರ್ತಾರೆ, ಬೆಂಕಿ ಹತ್ತುವಂತ ವ್ಯವಸ್ಥೆ ಆಗ್ತದೆ. ಇಲ್ಲ, ಸುರಕ್ಷತೆ ಇರಬೇಕಾಗ್ತದೆ. ಎಲ್ಲ ಬಸ್ಗಳಲ್ಲೂ ಕೂಡ ಟ್ರಕ್ಗಳಲ್ಲೂ ಕೂಡ ಸುರಕ್ಷತೆ ಮಾಡಬೇಕಾಗ್ತದೆ. ತನಿಖೆ ಮಾಡಿಸ್ತೀವಿ. ರೈಲ್ವೆ ದರ ಏರಿಕೆ ಮಾಡಿದ್ದಾರೆ, ಪ್ರಯಾಣ ದರ ಏರಿಕೆ ಮಾಡಿದ್ದಾರೆ ಇವತ್ತಿನ. ಅವರು ಇದನ್ನ ಮಾತಾಡಲ್ಲ. BJP ಅವರು, ಕರ್ನಾಟಕದ BJP ಅವರು ಬಸ್ಸಿನ ದರ, ಆಮೇಲೆ ರೈಲ್ವೆ ದರ ಏರಿಸಿದಾರಲ್ಲ, ಇದ್ರ ಬಗ್ಗೆ ಮಾತಾಡಲ್ಲ. ನಾವೇನಾದ್ರು ಹೆಚ್ಚು ಮಾಡಿದ್ರೆ ಅದ್ರ ಬಗ್ಗೆ ಬಹಳ ಎಲ್ಲ ಲೀಡರ್ಗಳು ಕೂಡ ಮಾತಾಡಕ್ಕೂ ಮಾಡ್ಬಿಡ್ತಾರೆ. ನಿಮ್ ಕುರ್ಚಿ ಗಟ್ಟಿ ಐತಿಲ್ಲ ಅನ್ನೋದ್ರ ಬಗ್ಗೆ ಭಾಳ ಚರ್ಚೆ ಮಾಡ್ತಾರೆ. ಕುರ್ಚಿ ಅಳಗಾಡುತ್ತೆ, ಅದನ್ನ ಬಿಟ್ಟು ನೀನು ಬೇರೆ ಬೇರೆ ಕೇಳೋದಕ್ಕಾಗಲ್ವಾ? ನಾನು ಅದಕ್ಕೆಲ್ಲ ಉತ್ತರ ಕೊಡಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.